ಸುಶಾಂತ್, ಆಗಲೇ ಶಾಪಿಂಗಿಂದ ಮನೆಗೆ ಬಂದಿಲ್ಲ, ಆಗ ಬೀಳಿಸ್ಕೊಂಡು ಹೋಗಿದ್ದೆ. ತಗೋ. ಅದು ಆರಾಧನವ್ರಿಗೆ ಅಂತ ತಂದಿದ್ದು. ಹೌದಾ? ಹಾಗಾದ್ರೆ ನಿನ್ನ ಕೈಯಲ್ಲಿ ಸುಮ್ಮನೆ ಯಾಕೆ ಇಟ್ಕೊಂಡಿದ್ಯಾ? ನಿನ್ನ ಕೈಯಾರೆ ಮುಟ್ಸೋತ್ತಾನೆ. ಕರೆಕ್ಟಾಗಿ ಹೇಳಿದೆ ಗಣಪತಿ. ಸುಶಾಂತ್, ನಿನ್ನ ಧರ್ಮಪತ್ನಿಗೆ ನೀನೇ ಕೈಯಾರೆ ಹೂ ಮುಡ್ಸಪ್ಪ. ಅಯ್ಯೋ ಮುಡ್ಸಪ್ಪ. ಮದುವೆ ಆದ ಹೊಸ್ತರಲ್ಲಿ ಎಲ್ಲ ಗಂಡು ಮಕ್ಕಳು 1 ವರ್ಷ ಇದೇ ಕೆಲಸ ಮಾಡೋದು. ನಾನು ಕೂಡ 2 ವರ್ಷ ನಿಮ್ಮಮ್ಮಂಗೆ ಮಲ್ಲಿಗೆ ಹೂ ತಂದು ಕೊಡ್ತಾ ಇದ್ದೆ. ನಾನೇ ಮುಡಿಸ್ಬೇಕು, ಅದು ಯಾವುದೋ ಟೆನ್ಷನಲ್ಲಿ 1-2 ದಿನ ತರಲಿಲ್ಲಪ್ಪ. ಅವತ್ತು ನೋಡಿ ಇದೇ ಥರ ಇತ್ತು ಮುಖ. ನೋಡಿ ಇವತ್ತು ನೋಡ್ತಾ ಇದ್ದೀನಿ ಆ ಮುಖ. ನೀವು ಮುಡ್ಸು. ಕುತ್ಕೋಪ್ಪ. ಮಂಜುಳಾ, ಬಾ, ನೀನೇ ಎಲ್ರಿಗೂ ತಿಂಡಿ ಬಡ್ಸು. ಸಾವಿತ್ರಿ. ಸುಶಾಂತ್, ಅಮ್ಮನ ಮನ್ಸು ಹೇಗಿದೆ ಅಂತ ನಿನಗೆ ಗೊತ್ತಲ್ವಾ? ಸ್ವಲ್ಪ ದಿನ ಅವಳ ಪಾಡುಗಳನ್ನ ಬಿಟ್ಬಿಡು. ನೀವಿಬ್ರು ಬೇಜಾರು ಮಾಡ್ಕೋಬೇಡಿ. ಈ ಮನೆ ಪರಿಸ್ಥಿತಿ ಸರೋಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು. ಮಂಜುಳಮ್ಮ, ಬಡ್ಸಮ್ಮ. ಕೂತ್ಕೊ ಮಗಳೇ. ರೇವತಿ, ಯಾಕೆ ಹಿಂಗ್ ಕಣ್ಣೀರ್ ಹಾಕೊಂಡು ಕೂತಿರ್ತೀಯ? ಮೊದ್ಲೇ ಮನೆ ತುಂಬಾ ಬಡತನ ಇದೆ. ನೀನ್ ಇದೇ ತರ ಹತ್ಕೊಂಡು ಕೂತಿದ್ರೆ ದರಿದ್ರ ಬಂದು ಅಟ್ಕಾಯಿಸ್ಕೊಬಿಡುತ್ತೆ. ಮನೆ ಒಡ್ತಿಯದಳು ಯಾವಾಗ್ಲೂ ನಗ್ನಗ್ತಾ ಇರಬೇಕು, ಆಗ ಮನೆಗೊಂದು ಲಕ್ಷಣ. ಈಗೇನು, ಓ ಮಗಳು ಗಂಡನ ಮನೆಗೆ ಹೋದ್ಲು ಅಂತ ದುಃಖನಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ತಗೋ, ಫೋನ್ ಮಾಡು. ರೇವತಿ, ತಗೋ. ಇಲ್ಲ ರೀ, ನನ್ನ ಜೊತೆ ಆರಾಧನಾ ಮಾತಾಡಲ್ಲ, ಅದು ನನಗೆ ಗೊತ್ತು. ನಾನು ಫೋನ್ ಮಾಡಲ್ಲ ಅವಳಿಗೆ. ಲೇ ರೇವತಿ, ನೆನ್ನೆ ಏನೋ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ನೀನು ಯಾವತ್ತು ಮಾತಾಡಲ್ಲ ಅಂತನಾ? ಅವಳಿಗೆ ನೀನು ಅಂದ್ರೆ ಜೀವ ಕಣೆ. ತಗೋ, ಮಾತಾಡು. ಇದೀನಿ. ಗಂಡನ ಮನೆ ಸೆಟ್ ಆಯ್ತಾ? ನೀನೇನೋ ಹೋಗೋದು ಹೋಗ್ಬಿಟ್ಟೆ, ನಾವಿಲ್ಲಿ ನರಕ ಯಾತನೆ ಅನ್ಭವಿಸ್ತಾ ಇದೀವಿ ಮಗಳೇ. ನೀನಿಲ್ದೆ ಈ ಮನೆ ಎಲ್ಲ ಬಿಕೋ ಅಂತ ಇದೆ. ಬೆಳಿಗ್ಗೆ ಎದ್ದಾಗ್ಲಿಂದ ನಾನು ಒಂದು 10-15 ಸಲ ಆರಾಧನಾ ಅಂತ ನೆನಪು ಮಾಡ್ಕತಾನೆ ಇದ್ದೀನಿ. ಡೈಲಿ ಕರೆದು ಅಭ್ಯಾಸ ಆಗ್ಬಿಟ್ಟಿದೆಲ್ಲ ಮಗಳೇ. ಏನು ಮಾಡಕ್ಕಾಗಲ್ಲ. ಹೆಣ್ಣು ಮಕ್ಕಳನ್ನ ಎಷ್ಟೇ ಸಾಕಿ ಬೆಳೆಸಿದ್ರು ಇನ್ನೊಬ್ಬರ ಮನೆಗೆ ಕಳಿಸ್ಲೇಬೇಕಲ್ಲ ಮಗಳೇ. ಯಾಕೆ ಮಗಳೇ ಏನು ಮಾತಾಡ್ತಾ ಇಲ್ಲ? ಬೇಜಾರಾಗ್ತಾ ಇದೆಯಾ? ಹಾಗೇನಿಲ್ಲ. ನನಗೆ ಗೊತ್ತು ಮಗಳೇ, ನಿನಗೂ ನಮ್ಮನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೆ ನೀನು ಹೇಳ್ಕತಾ ಇಲ್ಲ ಅಲ್ವಾ? ನನ್ನ ಮಗಳ ಮನಸ್ಸು ನನಗೆ ಗೊತ್ತಾಗಲ್ವಾ? ಹೌದು, ಹಳೆಯಂದ್ರೆ ಏನ್ ಮಾಡ್ತಾ ಇದಾರೆ? ತಿಂಡಿ ಎಲ್ಲ ಆಯ್ತಾ ಮಗಳೇ? ನಿನಗೇನ್ ಬಿಡಮ್ಮ, ಅಡುಗೆ ಮಾಡಕ್ಕೆ ಅಂತಾನೆ ಕೆಲಸದವ್ರು ಇರ್ತಾರೆ, ಕೈಗೊಬ್ರು ಕಾಲ್ಗೊಬ್ರು ಆಳುಗಳಿರ್ತಾರೆ. ಅದೃಷ್ಟ ಅಂದ್ರೆ ನಿಂದೆ ನೋಡು ಮಗಳೇ. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ, ಕೈ ಕೇಸರಾದ್ರೆ ಬಾಯಿ ಮೊಸರು ಅಂತ. ಏನೇ ಹೇಳು, ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಆ ದೇವರು ಕೊನೆಗೂ ನಿಂಗೆ ದಡ ಸೇರಿಸ್ಬಿಟ್ಟ. ಸರಿ ಮಗಳೇ, ಅಮ್ಮ ಮಾತಾಡ್ಬೇಕಂತೆ, ಕೊಡ್ತೀನಿ. ಬೇಡ ಸರ್. ಅಯ್ಯೋ, ಯಾಕಮ್ಮ? ಅಮ್ಮಂಗೆ ಬೇಕಾಗಿದ್ದು ನಾನು ಆ ಮನೆಯಿಂದ ಹೊರಗೆ ಹೋಗೋದು. ಈಗ ಅದೇ ಆಯ್ತಲ್ಲ, ಇನ್ನೇನು ಉಳಿದಿದೆ? ಅಮ್ಮ ಏನೇನು ಮಾತಾಡಬೇಕು ಎಲ್ಲಾನು ನೆನ್ನೆನೆ ಮಾತಾಡಿ ಕಳಿಸಿದ್ದಾರೆ. ಅದಿನ್ನೂ ಕಿವಿಲ್ ಗುಯಿ ಅಂತಿದೆ. ಏನಾಯ್ತು ರೀ? ಏನಂದ್ಲು? ರೇವತಿ, ನಿನ್ನ ಮಗಳು ದೊಡ್ಡ ಮನೆ ಸೇರಿದ ತಕ್ಷಣ ಬದಲಾಗ್ಬಿಟ್ಲು ಕಣೆ.
ಅಂಥದ್ದೇನಾಯ್ತು ಇವಾಗ? ಅಮ್ಮ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ದೆ, ಬೇಡ ನಾನು ಅಮ್ಮನ ಜೊತೆ ಮಾತಾಡಲ್ಲ ಅಂತ ಅಂದ್ಬಿಟ್ಲು ಕಣೆ. ನಾನು ಮೊದಲೇ ಹೇಳಿದ್ನಲ್ಲ ಅವಳು ನನ್ನ ಜೊತೆ ಮಾತಾಡಲ್ಲ ಅಂತ. ರೇವತಿ, ನೀನೇನು ತಲೆ ಕೆಡಿಸ್ಕೊಬೇಡ. ಅವಳನ್ನ ಸರಿದಾರಿಗೆ ಹೆಂಗ್ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನಿದ್ದೀನಲ್ವಾ, ಏನು ತಲೆ ಕೆಡಿಸ್ಕೊಬೇಡ. ಸುಶಾಂತ್, ತಿಂಡಿ ಯಾರಿಗೆ? ಅಮ್ಮಂಗೆ. ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನಾನು ತಿಂಡಿ ತೊಗೊಂಡೋಗಿ ಕೊಟ್ಟರೆ ಅವ್ರ ಕೋಪ ಕಡಿಮೆ ಆಗುತ್ತೆ. ಬಿಟ್ರೆ ಅಮ್ಮ ಮಗ ಒಂದಾಗೆ ಬಿಡ್ತಾರೆ. ನೀನ್ ತಿಂಡಿ ಕೊಡ್ಬೇಡ. ಯಾಕಕ್ಕ? ಅಮ್ಮ ಆಲ್ರೆಡಿ ನೋವಲ್ಲಿದ್ದಾರೆ ಕಣೋ. ನೀನ್ ಮತ್ತೆ ಅವ್ರ ಮುಂದೆ ಹೋಗಿ ಮತ್ತಷ್ಟು ನೋವು ಕೊಡ್ಬೇಕು ಅನ್ಕೊಂಡಿದ್ಯಾ? ಅಕ್ಕ, ನಾನು ಅಮ್ಮಂಗೆ ನೋವು ಕೊಡ್ತೀನ? ನೀನು ಯಾಕಕ್ಕ ಈ ಥರ ಮಾತಾಡ್ತಿದ್ಯಾ? ಸುಶಾಂತ್, ನಿನ್ ಮನ್ಸೇನು ಅಂತ ನನಗ್ ಗೊತ್ತು. ಅಮ್ಮನ್ನ ಹೇಗಾದ್ರೂ ಸಮಾಧಾನ ಮಾಡೋಣ ಅಂತ ನೀನ್ ಯೋಚನೆ ಮಾಡ್ತಿದ್ಯಾ. ಆದ್ರೆ ಅಮ್ಮ ನಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ನೀನ್ ತಿಂಡಿ ಕೊಡ್ಬೇಡ. ಯಾಕಕ್ಕ? ಅಮ್ಮ ಆಲ್ರೆಡಿ ನೋವಲ್ಲಿದ್ದಾರೆ ಕಣೋ. ನೀನ್ ಮತ್ತೆ ಅವ್ರ ಮುಂದೆ ಹೋಗಿ ಮತ್ತಷ್ಟು ನೋವು ಕೊಡ್ಬೇಕು ಅನ್ಕೊಂಡಿದ್ಯಾ? ಅಕ್ಕ, ನಾನು ಅಮ್ಮಂಗೆ ನೋವು ಕೊಡ್ತೀನ? ನೀನು ಯಾಕಕ್ಕ ಈ ಥರ ಮಾತಾಡ್ತಿದ್ಯಾ? ಅಮ್ಮನ್ನ ಹೇಗಾದ್ರೂ ಸಮಾಧಾನ ಮಾಡೋಣ ಅಂತ ನೀನ್ ಯೋಚನೆ ಮಾಡ್ತಿದ್ಯಾ. ಆದ್ರೆ ಅಮ್ಮ ನಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಈಗ ನೀನೇನಾದ್ರೂ ತಿಂಡಿ ತಗೊಂಡೋಗಿ ಕೊಟ್ರೆ ನಿನ್ ಮೇಲಿನ ಸಿಟ್ಟಿಗೆ ಇಡೀ ದಿನ ಉಪವಾಸ ಇರ್ತಾಳೆ. ಅದಕ್ಕೆ ನಾನೇ ಕೊಟ್ಟು ಬರ್ತೀನಿ, ಕೊಡು. ಅಕ್ಕ, ನಾನು ಅಮ್ಮನ ಹತ್ರ ಒಂದ್ಸಲ ಮಾತಾಡ್ತೀನಿ. ಬೇಡ ಕಣೋ, ಅರ್ಥ ಮಾಡ್ಕೊ. ಅವಳಿಗೆ ಸ್ವಲ್ಪ ಟೈಮ್ ಕೊಡು. ಅವಳೇ ನಿನ್ನ ಹತ್ರ ಬರ್ತಾಳೆ. ಅಲ್ಲಿ ತನಕ ವೇಟ್ ಮಾಡು. ಕೊಡು. ಈ ಅಮಲ ಬೇಕು ಅಂತ ರಾಜ್ ಮತ್ತೆ ಅವ್ರ ಅಮ್ಮನ ಮಧ್ಯೆ ಗೋಡೆ ಕಟ್ಟೋದಕ್ಕೆ ನೋಡ್ತಿದ್ದಾಳೆ. ಅಮ್ಮ, ಅಮ್ಮ, ತಿಂಡಿ ತಿಂದೆ ಇಲ್ಲಿ ಬಂದು ಕೂತಿದ್ಯಾ? ತಿಂಡಿ ತಿನ್ನು. ಸುಶಾಂತ್ ಬರೋದಿಲ್ಲ ಅಮ್ಮ. ಅಮ್ಮ, ನಿನಗೆ ಹೇಗೆ ಅರ್ಥ ಮಾಡಿಸೋದು ನನಗೆ ಗೊತ್ತಾಗ್ತಿಲ್ಲ. ನೀನು ಈ ರೀತಿ ನೊಂದ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಮ್ಮ. ಹೌದಮ್ಮ, ಸುಶಾಂತ್ ಅವನು ಇಷ್ಟಪಟ್ಟಿದ್ದ ಹುಡುಗಿನ ಮದ್ವೆ ಆದ. ಅವಳನ್ನ ಮನೆಗೂ ಕರ್ಕೊಂಬಂದ. ನೀನು ಎಷ್ಟೇ ಸಿಟ್ಟು ಮಾಡಿಕೊಂಡ್ರು ಅವರಿಬ್ಬರಿಗೆ ವ್ಯತ್ಯಾಸ ಆಗಲ್ಲಮ್ಮ. ಅವ್ರು ಖುಷಿಯಾಗಿ ಅವ್ರ ಪಾಡುಗಿರ್ತಾರೆ. ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ, ನನ್ಗೊಂದು ಅರ್ಥನೇ ಆಗ್ತಿಲ್ಲ. ನಂಗೆ ತುಂಬ ಬೇಜಾರಾಗ್ತಿದೆ. ಅವಳು ಯಾವಳಿಗೋಸ್ಕರನೋ ನೀನ್ ಯಾಕಮ್ಮ ಹಸ್ಕೊಂಡಿರ್ಬೇಕು? ಅವರಿಬ್ಬರಿಗೋಸ್ಕರ ನೀನ್ ತಲೆ ಕೆಡ್ಸ್ಕೊಂಡು ಕೂತಿದ್ಯಾ. ನಾವು ಬದಲಾಗ್ಬೇಕಮ್ಮ. ನಾವು ನಮಗೋಸ್ಕರ ಬದುಕೋದನ್ನ ಕಲಿಬೇಕು. ಗಾಯ ನೋವುತ್ತೆ ಅಂತ ಅದಕ್ಕೆ ಔಷಧಿ ಹಾಕ್ತಾ ಇದ್ರೆ ಅದು ವಾಸಿ ಆಗುತ್ತಾ? ಇದು ಹಾಗೆ. ನಿಮ್ಮಮ್ಮನ ಹತ್ರ ಮಾತಾಡಿದ್ರೆ ಅವ್ರ ಸಿಟ್ಟು ಜಾಸ್ತಿ ಆಗುತ್ತೆ ಅಂತ ನೀವು ಸುಮ್ಮನೆ ಇದ್ರೆ ನಿಮ್ಮಿಬ್ರು ಮಧ್ಯೆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮಮ್ಮ ನಿಮ್ಮ ಬಗ್ಗೆ ಏನು ತಪ್ಪಾಗಿ ತಿಳ್ಕೊಂಡಿದಾರೋ ಅದೇ ನಿಜ ಅಂತ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಈಗ ಏನು ಮಾಡಬೇಕು ಅಂತ ಹೇಳ್ತಿದ್ದೀರಾ? ಈಗಲೇ ಹೋಗಿ ಅಮ್ಮನ ಹತ್ರ ಮಾತಾಡಿ. ಆದರೆ ಅಕ್ಕ ಬೇಡ ಅಂತ ಹೇಳಿದ್ಲು. ಅವ್ರು ಬೇಡ ಅಂದಿದ ತಕ್ಷಣ ನೀವು ಸುಮ್ಮನೆ ಇದ್ರೆ ಆಗೋದಿಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡಲೇಬೇಕು ರಾಜ್. ಇಲ್ಲ, ನಮ್ಮ ಅಕ್ಕ ಏನೇ ಹೇಳಿದ್ರು ಸರಿಯಾಗಿ ಹೇಳಿರ್ತಾರೆ. ಅವಳ ಮಾತನ್ನ ನಾನು ಯಾವತ್ತೂ ಮೀರಲ್ಲ. ನಾನು ಹೋಗಲ್ಲ. ಧರ್ಮ ಮತ್ತೆ ಸಾವಿತ್ರಿಯತಿಗೆ ಒಂದು ಅನಾಥಾಶ್ರಮದಿಂದ ಒಂದು ಹೆಣ್ಣು ಮಗುನ ದತ್ತು ತಂದ್ರು. ಅವಳೇ ಅಮಲ. ಅವಳ ಮನೆಗೆ ಬಂದ ಮೇಲೆ ಹುಟ್ಟಿದ ಮಗುನೇ ಸುಶಾಂತ್.
ಸುಶಾಂತ್ ಮೇಲೆ ಅವಳಿಗೆ ದ್ವೇಷ, ಹೊಟ್ಟೆ ಕಿಚ್ಚು. ಪಾಪ ನಮ್ಮ ಸುಶಾಂತ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತಾನೆ. ಅವನು ಆಗ್ಲೂ ಅಮಾಯಕನೇ, ಈಗಲೂ ಅಮಾಯಕನೇ. ಅಮ್ಮ, ನೀನು ಹೀಗಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ನಿನ್ಗೊಬ್ಳು ಮಗಳು ಇದ್ದಾಳೆ. ಬರೀ ಮಗನ ಆಲೋಚನೆಯಲ್ಲಿ ಈ ಥರ ಊಟ ತಿಂಡಿ ಬಿಟ್ಟು ಕೂತ್ರೆ ನಿನ್ನ ಮಗಳ ಗತಿ ಏನಾಗಬೇಕು? ಒಂದೇ ದಿನದಲ್ಲಿ ಸುಶಾಂತ್ ನನ್ನಿಂದ ಇಷ್ಟು ದೂರ ಹೋಗ್ಬಿಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಮ್ಮ, ತುಂಬಾ ನೋವಾಗ್ತಾ ಇದೆ. ಅಮ್ಮ, ಹಂಗೆಲ್ಲ ಅನ್ಕೋಬೇಡ. ಇದೆಲ್ಲ ಕಾಮನ್ ಅಲ್ವಾ? ಸುಶಾಂತ್ಗೆ ಮದುವೆ ಆಯಿತು, ಅವನ ಪ್ರಯಾರಿಟೀಸು ಚೇಂಜ್ ಆಗಿರುತ್ತೆ. ಹಾಗೇನೋ ಅಮ್ಮ ಅಮ್ಮ ಅಂತ ನಿನ್ನ ಸೆರ್ಗಿ ಹಿಡ್ಕೊಂಡು ಓಡಾಡ್ತಿದ್ದ. ಈಗಲೂ ಹಾಗೆ ಇರೋಕ್ಕಾಗತ್ತಾ? ನೋಡು, ಇನ್ಮೇಲೆ ಸುಶಾಂತ್ನ ಅವನ ಪಾಡಿಗೆ ಅವ್ನು ಇರೋದಕ್ಕೆ ಬಿಟ್ಬಿಡು. ಅವನಿಗೆ ಅವ್ರ ಜೀವನ ಇದೆ ಅಮ್ಮ, ನಾನಿದ್ದೀನಿ ನಿನಗೋಸ್ಕರ. ಸುಶಾಂತ್ ಇನ್ನು ಬರೋದಿಲ್ಲ, ಕಾಯ್ಬೇಡ. ನೋಡಿ ರಾಜ್, ನಿಮ್ಮ ಅಕ್ಕನ ಮಾತಿನ ಮೀರಿ ಅಂತ ನಾನು ಹೇಳ್ತಿಲ್ಲ. ಆದರೆ ನೀವು ಆಡಬೇಕಾಗಿರೋ ಮಾತನ್ನ ನೀವು ಮಾತಾಡಿದ್ರೇ ಅಮ್ಮಂಗೆ ಅರ್ಥ ಆಗೋದು. ನಿಮ್ಮ ಬದಲು ಬೇರೆ ಯಾರೋ ಇದನ್ನು ಅರ್ಥ ಮಾಡಿಸೋದಕ್ಕಾಗಲ್ಲ ಅಲ್ವಾ? ತಡ ಮಾಡಬೇಡಿ ರಾಜ್, ಈಗಲೇ ಹೋಗಿ ಅಮ್ಮನ ಹತ್ರ ಮನ್ಸು ಬಿಚ್ಚಿ ಮಾತಾಡಿ. ಅಮ್ಮ ಇದನ್ನು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ. ಪಾಪ ಅಮ್ಮ ಮಗ ದೂರ ಆಗಿದ್ದಾರೆ. ಈ ಅಮಲ ಇದೇ ಚಾನ್ಸ್ ಅಂತ ಆ ದೂರನ ಹೆಚ್ಚು ಮಾಡೋದಕ್ಕೆ ನೋಡ್ತಿದ್ದಾಳೆ. ಇಲ್ಲ, ತಾಯಿ ಮಗನ ಮಧ್ಯೆ ಬೆಂಕಿ ಹೊತ್ಕೊಳ್ಳೋಕೆ ನಾನು ಬಿಡಬಾರ್ದು. ಅವ್ರ ಅನುಬಂಧ ಮೊದಲಿನ ಥರ ಹಸಿರಾಗಿರ್ಬೇಕು. ಧರ್ಮ, ಹಾಂ ಮೂರ್ತಿ, ಕೂತ್ಕೊಳ್ಳಪ್ಪ. ಕುತ್ಕೊಳ್ಳೋದಿರಲಿ, ಏನು ಮಾತಾಡಬೇಕು ಬಾ ಅಂತ ಹೇಳಿ ಕಳಿಸ್ದಲ್ಲ. ಏನು ವಿಷಯ? ಎಲ್ಲ ಆರಾಮ ಮನೇಲಿ? ಏನು ಆರಾಮ? ಈ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ ಮೂರ್ತಿ. ಪಾಪ ಸುಶಾಂತ್ ಆರಾಧನಾ ಮದುವೆ ಆಗಿದ್ದಾರೆ, ಅವ್ರಿಗೂ ಸಂತೋಷ ಇಲ್ಲ. ಯಾಕೆಂದ್ರೆ ಮದುವೆ ನಡೆದ ರೀತಿ ಹಾಗೆ, ಅವಸರಕ್ಕೆ ಅದೇನೇನೋ ಆಗೋಯ್ತು. ಇಂಥ ಮದುವೆನ ಒಪ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಸಮಯ ಬೇಕು. ಹಾಗಂತ ನಾವು ಸುಮ್ಮನಿರಕ್ಕಾಗತ್ತಾ? ಅದಕ್ಕೇನು ಸಲ್ಲಿಸ್ಬೇಕು ಅದನ್ನು ಸಲ್ಲಿಸಲೇಬೇಕು. ಅಂದ್ರೆ ಮದುವೆ ಅಂದ್ರೆ ಮಕ್ಕಳಾಟಿಕೆ ಅಲ್ಲ ಮೂರ್ತಿ. ಅದನ್ನೊಂದು ಶುಭಗಳಿಗೆ ಶುಭ ಮುಹೂರ್ತ ನೋಡಿ ತಾಳಿ ಕಟ್ಟಬೇಕು ಅಂತ ಪೂರ್ವಿಕರು ಎಲ್ಲ ನಿಯಮಗಳನ್ನು ಮಾಡಿಟ್ಟಿದ್ದಾರೆ. ಇದ್ಯಾವ ಕೆಟ್ಟಗಳಿಗೆ ಮದುವೆ ಆಯಿತು ನನಗೆ ಗೊತ್ತಿಲ್ಲ. ಪಾಪ ಎಲ್ಲ ಎಡವಟ್ಟಾಗ್ತಾ ಇದೆ. ಅದಕ್ಕೆ ನಾನು ಪುರೋಹಿತರನ್ನ ಕರೆಸಿ ನಾಳೆನೇ ತಾಳಿ ಶಾಸ್ತ್ರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಯೋಚನೆ ಮಾಡಿದ್ಯಾ? ಇದಾಗಬೇಕಾದ್ದೆ. ಹೌದು, ಆಗ್ಲೇಬೇಕು. ನೀನು ಈಗಲೇ ಆರಾಧನಾ ಮನೆಯವ್ರಿಗೆ ಫೋನ್ ಮಾಡಿ ಎಲ್ಲ ಸದಸ್ಯರನ್ನು ಬರಕ್ಕೆ ಹೇಳ್ಬಿಡು ನಾಳೆ. ಇದ್ರ ಹಿಂದೆ ಇನ್ನೊಂದು ಒಳ್ಳೆ ಉದ್ದೇಶ. ಈಗ ಅವಳ ಕಣ್ಣೆದುರಿಗೆ ಆರಾಧನಾ ಕುತ್ತಿಗೆಗೆ ಸುಶಾಂತ್ ತಾಳಿ ಕಟ್ಟಿದ್ರೆ ಅವಳಿಗೆ ಸಮಾಧಾನ ಆಗ್ಬೋದು. ಆಗ ಅವಳು ಇದನ್ನೆಲ್ಲ ಒಪ್ಕೋಬೋದಲ್ವಾ? ಹೌದು ಧರ್ಮ, ಅತ್ತಿಗೆ ಕೋಪ ತುಂಬ ಹೊತ್ತಿರೋವಂಥದ್ದಲ್ಲ. ಎಲ್ರಿಗೂ ಮಮತೆ ತೋರಿಸೋ ಹೃದಯ ಅದು ತುಂಬ ಹೊತ್ತು ಕಲ್ಲಾಗಿರೋದಕ್ಕೆ ಬರಲ್ಲ. ನೀನು ಯೋಚನೆ ಮಾಡಬೇಡ. ಆರಾಧನಾ ಮನೆಯವ್ರಿಗೆ ನಾನು ಫೋನ್ ಮಾಡ್ತೀನಿ. ಆಯ್ತು.